ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಡಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮೊಳಕೆ ಕಟ್ಟಿದ ಕಾಳು, ಹೆಸರು ಕಾಳಲ್ಲಿ ಕಟ್ಲೆಟ್ ಮಾಡೋದು ಹೇಗೆ ಈಸಿಯಾಗಿ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಪದಾರ್ಥ: 1 ಬೌಲಷ್ಟು ಮೊಳಕೆ ಕಟ್ಟಿದ ಕಾಳು, 1 ಬೌಲಷ್ಟು ಈರುಳ್ಳಿ ಕಟ್ ಮಾಡಿರೋಂಥದ್ದು, 1 ಪೊಟ್ಯಾಟೊ ತುರಿದಿಟ್ಕೊಂಡಿರೋಂಥದ್ದು, ಬೀಟ್ರೂಟ್ 1 ಬೌಲಷ್ಟು ತುರಿದಿಟ್ಕೊಂಡಿರೋಂಥದ್ದು, ಕಡಲೆ ಹಿಟ್ಟು 1-2 ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಳ್ಳೋಣ. ನಂತರ ಅಚ್ಚ ಖಾರದ ಪುಡಿ, ಧನಿಯಾ ಪೌಡರು, ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಅಂತ ತಗೊಳ್ಳೋಣ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಮೊಳಕೆ ಕಟ್ಟಿದ ಕಾಳು 1 ಬೌಲಷ್ಟು ತಗೊಳ್ಳೋಣ. ದೊಡ್ಡ ಬೌಲಲ್ಲಿ ತಗೊಳ್ಳಿ. ಅದೇ ಸಣ್ಣ ಬೌಲಲ್ಲಿ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ, ತುರಿದಿಟ್ಕೊಂಡಿರೋಂಥ ಆಲೂಗೆಡ್ಡೆ ಒಂದು ಸಣ್ಣ ಬೌಲಲ್ಲಿ, ತುರಿದಿಟ್ಕೊಂಡಿರೋಂಥ ಬೀಟ್ರೂಟನ್ನು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನು, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಧನಿಯಾ ಪೌಡರ್ ಅರ್ಧ ಸ್ಪೂನಷ್ಟು, ಚಾಟ್ ಮಸಾಲ ಅರ್ಧ ಸ್ಪೂನು, ಗರಂ ಮಸಾಲ 1 ಸ್ಪೂನಷ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ಕಡಲೆ ಹಿಟ್ಟು 2 ಸ್ಪೂನಷ್ಟು, ನಿಮಗೆ ಕಲಿಸ್ಕೊಳ್ಳೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಡಲೆ ಹಿಟ್ಟು ಹಾಕಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇದಕ್ಕೆ ನಾನು ಯಾವುದೇ ಕಾರ್ನ್ಫ್ಲೋರ್ನೂ ಬಳಸ್ತಾ ಇಲ್ಲ, ನಂತರ ಬ್ರೆಡ್ ಕ್ರಮ್ಸನ್ನು ಬಳಸ್ತಾ ಇಲ್ಲ. ನಾವು ಈಸಿಯಾಗಿ ಮನೇಲಿರೋ ಐಟಮ್ಸನ್ನೇ ಯೂಸ್ ಮಾಡಿ ನಾವು ಕಟ್ಲೆಟನ್ನು ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಹಾಕೋ ಅವಶ್ಯಕತೆ ಇರಲ್ಲ. ಬೀಟ್ರೂಟು, ಆಲೂಗೆಡ್ಡೆ, ಈರುಳ್ಳಿ ಹಾಕಿದ್ರೆ ಅದೇ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಈ ಥರ ಉಂಡೆ ಕಟ್ಟು ಹದಕ್ಕೆ ಆದರೆ ಸರಿ. ನಂತರ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಡಿ. ಪ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ನಾನು. ನೀವು ಎಣ್ಣೆ ಸ್ವಲ್ಪ ಕಡಿಮೆ ಬೇಕು ಅಂದರೆ ಎಣ್ಣೆ ಕಡಿಮೆ ಹಾಕೂ ಮಾಡ್ಕೋಬೋದು. ಬಟ್ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಕ್ಕಿಂತ ಈ ಥರ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ. ಎಲ್ಲ ಕಟ್ಲೆಟ್ಸನ್ನು ಈ ಥರ ರೌಂಡಕ್ಕೆ ಒಂದು 2-3 ನಿಮಿಷ ಒಂದು ಸೈಡು, ಮತ್ತು 2-3 ನಿಮಿಷ ಇನ್ನೊಂದು ಸೈಡು ಮುಚ್ಚಿ ಇದನ್ನು ನಂತರ ತಿರುವು ಹಾಕಿ. ಒಂದು ಸೈಡ್ ಬೆಂದಿದೆ, ನೆಕ್ಸ್ಟ್ ಇನ್ನೊಂದು ಸೈಡ್ ನೋಡಿ ಇದೇ ಥರ ಎಲ್ಲದನ್ನು ಹಾಕಿ, ನಂತರ ಮತ್ತೆ ಮುಚ್ಚಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ಇದನ್ನು. ನೋಡಿ ಕಟ್ಲೆಟ್ ಬೆಂದಿದೆ ನೋಡಿ, ಈ ಅದಕ್ಕೆ ಬೇಯಿಸಿದ್ರೆ ಸಾಕು. 5-6 ನಿಮಿಷ ಬೇಯಿಸಿದ್ರೆ ಸಾಕು ಎರಡು ಕಡೆಯಿಂದ. ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ಹೆಲ್ತಿ ಕಟ್ಲೆಟ್ ರೆಡಿ ಆಯಿತು. ಮಕ್ಕಳಿಗೆ ಇದಕ್ಕೆ ನಾವು ಆಲ್ರೆಡಿ ಖಾರ ಹಾಕಿರ್ತೀವಿ, ಆದ್ದರಿಂದ ಇದಕ್ಕೆ ಜೊತೆಗೆ ಸ್ವಲ್ಪ ಟೊಮೊಟೊ ಕೆಚಪ್ ಜೊತೆ ಮಕ್ಕಳು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾವಾದರೆ ಹಾಗೆ ತಿನ್ಬೋದು. ನೋಡಿ, ಬಿಸಿ ಬಿಸಿಯಾದ ಬೀಟ್ರೂಟ್ ಮೊಳಕೆ ಕಟ್ಟಿದ ಕಾಳಿನ ಕಟ್ಲೆಟ್ ರೆಡಿ ಆಯಿತು. ಹೆಲ್ತಿ ಆ್ಯಂಡ್ ಟೇಸ್ಟಿ ಕಟ್ಲೆಟ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಮನೇಲಿ ಇದನ್ನು ಟ್ರೈ ಮಾಡಿ. ಓಕೆ, ಬಾಯ್.